ಕೊಹ್ಲಿ ಕ್ಯಾಪ್ಟನ್ಸಿ ಹೇಗಿತ್ತು? ಕ್ಯಾಪ್ಟನ್ ಅಂತಾನೆ ಅನ್ಸ್ಲಿಲ್ಲ. ರೆಸ್ಪಾನ್ಸಿಬಲ್ ಆಗಿರ್ಲಿಲ್ಲ. ಕಪ್ಪು ಗೆದ್ಕೊಂಡು ಹೊಟ್ಟೋಗ್ತೀನಿ ನಿಲ್ಸರು ಕಾವ್ಯ ನಾಮಿನೇಟ್ ಮಾಡ್ತಿರ್ಲಿಲ್ಲ. ಕಾವ್ಯ ಅವ್ರನ್ನ ಸೇವ್ ಮಾಡೋದಕ್ಕೆ ಇಡೀ ಪ್ರಕ್ರಿಯೆ ನಡೀತದೆ. ಹೋದ ವಾರದ ಆಬ್ಸೆನ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಬರ್ದಿರ್ಲಿಲ್ಲ. ಆದ್ರೆ ಈ ವಾರದ ಕಿಚ್ಚ ಸುದೀಪ್ ಅವರು ಸಿಕ್ಕಾಪಟ್ಟೆ ರಾಂಗ್ ಆಗಿ ಬಂದಿದ್ದಾರೆ. ಗಿಲ್ಲಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ಗಳನ್ನ ತಗೊಳ್ತಿದ್ದಾರೆ. ಮನೆಯಲ್ಲಿ ನಡೆದಂತಹ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಗಿಲ್ಲಿಗೆ ಗ್ರಹಚಾರವನ್ನ ಬಿಡಿಸ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವರು. ಸೊ ಮೊಟ್ಟ ಮೊದಲಾಗಿ ಕಿಚ್ಚ ಅವರು ರೀ ಎಂಟ್ರಿಯನ್ನ ಕೊಟ್ಟಿರುವಂತದ್ದು ಈ ವೀಕ್ ಮಾತ್ರ ಅದ್ಭುತವಾದಂತಹ ಪಂಚಾಯಿತಿ ನಡೆಯೋದ್ರಲ್ಲಿ ಡೌಟೇ ಇಲ್ಲ. ಅದರಂತೆ ಮೊಟ್ಟ ಮೊದಲಾಗಿ ತಗೊಂಡಿರುವಂತಹ ಒಂದು ವಿಚಾರ ಏನಂತ ಹೇಳಿದ್ರೆ ಮನೆಯ ಕ್ಯಾಪ್ಟನ್ಶಿಪ್. ಸೊ ಮನೆಯ ಕ್ಯಾಪ್ಟನ್ ಆದಂತಹ ಗಿಲ್ಲಿ ಅವರು ಹೇಗೆ ಕಾಣಿಸಿದ್ರು ಅಂತ ಹೇಳಿ ಮನೆ ಮಂದಿಗೆ ಕೇಳಿದಾಗ ಮೊಟ್ಟ ಮೊದಲಾಗಿ ರಕ್ಷಿತಾ ಅವರು ಹೇಳ್ತಾರೆ ಸೊ ಕ್ಯಾಪ್ಟನ್ ಅಂತಾನೆ ಅನಿಸ್ಲಿಲ್ಲ ಅಂತ ಹೇಳಿ. ಎರಡನೇದಾಗಿ ರಘುವಣ್ಣ ಅವರು ಹೇಳ್ತಾರೆ ಇಲ್ಲಿ ರೆಸ್ಪಾನ್ಸಿಬಿಲಿಟಿನೇ ಇರಲಿಲ್ಲ, ಸೊ ಜೋಕರ್ ತರ ಕಾಣಿಸ್ತು ಅಂತಾನು ಕೂಡ ಹೇಳ್ತಾರೆ. ಇದಾದ್ಮೇಲೆ ಅಶ್ವಿನಿ ಮೇಡಮ್ ಅವರು ಕೇಳಿದಾಗ ಅವರು ಅದ್ಭುತವಾಗಿ ಒಂದು ಲೈನ್ ಅನ್ನ ಹೇಳ್ತಾರೆ. ಸೊ ಇಲ್ಲಿ ಒಬ್ಬ ಕ್ಯಾಪ್ಟನ್ ಅಂತ ಹೇಳಿ ಕೊಟ್ಟಾಗ ಅವನ ಅಹಂಕಾರ, ಅವನ ಬೇಜವಾಬ್ದಾರಿ ಎಲ್ಲನೂ ಕೂಡ ಕಾಣಿಸ್ತು. ಜೊತೆಗೆ ತಾನೇ ಗೆದ್ದುಬಿಟ್ಟು ಇನ್ನೊಬ್ರು ಕೂಡ ನಾನೇ ಫೈನಲಿ ಕರ್ಕೊಂಡು ಹೋಗ್ತೀನಿ ಅನ್ನೋ ರೀತಿ ಈ ವಾರ ಪೂರ ನಡೀತು. ಸೊ ಅವಂದೇ ಮೇನಿಯಾ ನಡೆಸ್ತಾ ಹೊರತು ಇಲ್ಲಿ ಯಾರಿಗೂ ಕೂಡ ನ್ಯಾಯ ಕೊಡ್ಲಿಲ್ಲ ಅಂತ ಹೇಳಿ ಅಶ್ವಿನಿ ಮೇಡಮ್ ಅವ್ರು ಹೇಳ್ತಾರೆ. ಅದಾದ್ಮೇಲೆ ಕಾವ್ಯ ಗಿಲ್ಲಿಗೆ ಸಿಕ್ಕಾಪಟ್ಟೆ ಕ್ಲೋಸ್ ಇರುವಂತಹ ಸ್ಪಂದನ ಅವರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ತಾರೆ. ಇಲ್ಲಿ ಗಿಲ್ಲಿಯಾಗಿ ಕಂಟೆಸ್ಟೆಂಟ್ ಆಗಿ ಕ್ಯಾಪ್ಟನ್ ಆಗಿ ಒಳ್ಳೆ ಟಾಕ್ಸಕ್ ತರ ಕಾಣಿಸ್ತಾ ಇದ್ದ. ಯಾಕಂತ ಹೇಳಿದ್ರೆ ಕಾವ್ಯನ ಎಷ್ಟೇ ಜನ ನಾಮಿನೇಟಿಗೆ ಕಳಿಸಿದ್ರು ಕೂಡ ಅವಳನ್ನ ಉಳಿಸುವಂತಹ ಬರದಲ್ಲಿ ಇನ್ನೊಬ್ಬರನ್ನ ನಾಮಿನೇಟ್ ಅನ್ನ ಮಾಡ್ತಾ ಇದ್ದ. ಇಂಥ ಕ್ಯಾಪ್ಟನ್ ಸರಿನೇ ಹೋಗ್ಲಿಲ್ಲ ಅಂತ ಹೇಳಿ ಕೇಳ್ತಾರೆ. ಈ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಮಾತನ್ನ ಹೇಳ್ತಾರೆ, ಈ ವಾರದ ಕ್ಯಾಪ್ಟನ್ಶಿಪ್ ಹೋಗ್ಲಿ, ಇಲ್ಲಿ ನಡೆದಂತಹ ನಾಮಿನೇಷನ್ ಪ್ರಕ್ರಿಯೆ ಏನಿದೆ ಅದು ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಯಾಕಂತ ಹೇಳಿದ್ರೆ ಗಿಲ್ಲಿ ಅವರು ಕಾವ್ಯನ ಉಳಿಸಲಿಕ್ಕೋಸ್ಕರ ಈ ವಾರದ ಸಂಪೂರ್ಣ ನಾಮಿನೇಷನ್ ಟಾಸ್ಕ್ ಅನ್ನ ಬಲಿ ಕೊಟ್ರು ಅಂತ ಹೇಳಿ ಕ್ಯಾಕರ್ಸಿ ಮಕ್ಕಕ್ಕೆ ಹುಗಿಯುವಂತ ಕೆಲಸವನ್ನ ಮಾಡ್ತಾರೆ. ಇಂತಹ ಒಬ್ಬ ನಾಲಾಯಕ್ ನನ್ನ ಮಗ ಯಾಕೆ ಆಟ ಆಡಬೇಕಿತ್ತು? ಕ್ಯಾಪ್ಟನ್ ಅಂತ ಹೇಳಿದ್ರೆ ಒಂದು ಗತ್ತಿರಬೇಕು, ಒಂದು ಗಾಂಭೀರ್ಯ ಇರಬೇಕು. ಬಂದಂತಹ ಎಲ್ಲ ಕಂಟೆಸ್ಟೆಂಟ್ ನ ಅಪ್ಪ ಅಮ್ಮ ಅಂದ್ರೆ ಎಲ್ಲರೂ ಕೂಡ ಗಿಲ್ಲಿನ ಯಾಕೆ ಕ್ಯಾಪ್ಟನ್ ಆಗ್ಬೇಕು ಅಂತ ಹೇಳಿದ್ರು ಅಂದ್ರೆ ನಿಯತ್ತಾಗಿ ಆಡ್ತಾನೆ, ಎಲ್ರಿಗೂ ಕೂಡ ಸಮನಾಗಿ ನೋಡ್ತಾನೆ, ಕ್ಯಾಪ್ಟನ್ ಆಗಿ ಹೇಗೆ ಕಾಣಿಸ್ಬೋದು ಅಂತ ಹೇಳಿ ನೋಡಿದ್ರೆ ಇವನು ಚೇಲನ ತರ, ಕಾವ್ಯನ ಬಾಲನ ತರ, ಒಬ್ಬ ಚೇಲನ್ ತರ ತನ್ನ ಒಂದು ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಆ ಟಾಸ್ಕ್ ಅನ್ನ ಎಕ್ಕುಟ್ಟಿ ಹಾಳು ಮಾಡಿಟ್ಟಿದ್ದ. ಈಗ ಸುದೀಪ್ ಅವರು ಅದರ ಬಗ್ಗೆ ಗ್ರಹಚಾರವನ್ನ ಬಿಡಿಸ್ತಿದ್ದಾರೆ. ಗಿಲ್ಲಿ ಈಗ ತಲೆ ತಗ್ಗಿಸುವಂತ ಕೆಲಸಕ್ಕೆ ಬಂದಿದ್ದಾನೆ. ಅತ್ಯಂತ ದೊಡ್ಡ ಮಟ್ಟದ ಅಭಿಮಾನಿ ಬಳಗದಲ್ಲಿ ತುಂಬಾ ಅಭಿಮಾನಿಗಳನ್ನು ಕೂಡ ಕಳ್ಕೊಂಡಿದ್ದಾನೆ. ಇಂತಹ ಚೇಲಗಳಿಗೆ, ಇಂತಹ ಹೆಣ್ಣು ಮಕ್ಕಳ ಹಿಂದೆ ಹೋಗುವಂತಹ ಗುಗ್ಗುಗಳಿಗೆ ಸುದೀಪ್ ಅವರು ತಕ್ಕ ಪಾಠವನ್ನ ಕಲಿಸ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಈ ವಾರದ ಕ್ಯಾಪ್ಟನ್ ಆಗಿರುವಂತಹ ಧನು ಅವರ ಒಂದು ಆಟದ ಬಗ್ಗೆನೂ ಕೂಡ ಕಿಚ್ಚ ಅವರು ಹಲವಾರು ರೀತಿಯಾದಂತಹ ಚರ್ಚೆಗಳನ್ನ ಮಾಡಿದ್ದಾರೆ. ಈ ಚರ್ಚೆ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ ಹೇಳಿ ಕಾದು ನೋಡ್ಬೇಕಾಗತ್ತೆ. ಸೊ ಇವತ್ತಿನ ಚರ್ಚೆ ಕಿಚ್ಚ ಸುದೀಪ್ ವರ್ಸಸ್ ಗಿಲ್ಲಿಯ ಬಗ್ಗೆ ಇರ್ತದೆ. ಇದರ ಬಗ್ಗೆ ನಿಮಗೇನಿಸ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.